ದೇಶದ ಭದ್ರತೆಗಾಗಿ ಬೆಳಗಾವಿಯಲ್ಲಿ ನನ್ನನ್ನು ಗೆಲ್ಲಿಸಬೇಕು ಎಂದು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮನವಿ ಮಾಡಿದರು. ಬೆಳಗಾವಿ ಪ್ರಚಾರದಲ್ಲಿ ಭಾಗಿಯಾಗಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್, ನರೇಂದ್ರ ಮೋದಿ ಅವರು ಪ್ರಧಾನಿಯಾದಾಗಿನಿಂದ ದಿನದ 24 ಗಂಟೆಯೂ ವಿಶ್ರಾಂತಿ ಇಲ್ಲದೆ ದೇಶಕ್ಕಾಗಿ ದುಡಿಯುತ್ತಾ ಬಂದಿದ್ದು ಈ 10 ವರ್ಷಗಳಲ್ಲಿ ದೇಶದ ಚಿತ್ರಣವನ್ನೇ ಬದಲಿಸಿದೆ. ಬೆಳಗಾವಿ ಜಿಲ್ಲೆಯ ಕೆಎಲ್ಇ ಸಂಸ್ಥೆಯ ಶೇಷಾದ್ರಿ ಕಾಲೇಜಿನ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಗುಜರಾತ್ ರಾಜ್ಯದ ಅಭಿವೃದ್ಧಿ ಕುರಿತು ವಿವರಿಸಿದರು. ಮೋದಿಜಿ ನಮ್ಮ ರಾಜ್ಯವನ್ನ ಗುಜರಾತ್ ಮಾದರಿಯಲ್ಲಿ ಮಾಡಬೇಕು ಅಂದ್ರೆ ನಾವು ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿದ್ರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಬೆಳಗಾವಿ. ಗುಜರಾತ್ಗೆ ಒಂದು ಹೆಸರನ್ನು ಇಡೀ ದೇಶದಲ್ಲಿ ತಗೊಂಡು ಹೀಗಾಗಿ ಪ್ರತಿ ಇದರಲ್ಲಿ ಗುಜರಾತ್ ನಾವು ರೆಫರ್ ಮಾಡ್ತೀವಿ. ಗುಜರಾತ್ ಮಾದರಿ, ಗುಜರಾತ್ ಡೆವಲಪ್ಮೆಂಟ್ ರೀತಿ, ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಹೆಂಗಾಗಿದೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಹೇಗಿದೆ, ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಆಗಿದೆ, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಇದು ಯಾವಾಗಲೂ ಡಿಸ್ಕಷನ್ ಆಗ್ತಾ ಇದೆ. ಈಗ ಆ ರೀತಿ ಎಕ್ಸಾಂಪಲ್ ಕೊಡುವಂಥದ್ದು ಕ್ರಿಯೇಟ್ ಮಾಡುವಂಥ ಯಾರು ಅವತ್ತು ಮುಖ್ಯಮಂತ್ರಿ ಆದಂಥವರು ನರೇಂದ್ರ ಮೋದಿ ಅವರು. ಹೀಗಾಗಿ ಅಂಥ ಒಬ್ಬ ವ್ಯಕ್ತಿ ದೇಶಕ್ಕೆ ಬೇಕಂದ್ರೆ 2014ರಲ್ಲಿ ಜನರ ಮನಸ್ಸಲ್ಲಿ ಚಳವಳಿ ಇಲ್ಲ ಮೋದಿ ಅಂತವರೇ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ. ಈ ಲೋಕಸಭಾ ಚುನಾವಣೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಲೋಕಸಭಾ ಚುನಾವಣೆಗೆ ಬಹಳಷ್ಟು ಮಹತ್ವ ಇದೆ. ಇವತ್ತು ಅಸೆಂಬ್ಲಿ ಚುನಾವಣೆ, ನಗರಸಭೆ, ಪುರಸಭೆ, ಕೆಳ ಹಂತದ ಚುನಾವಣೆ ಅಲ್ಲಿ ಕಾಸ್ಟು, ಕ್ರೀಡು, ವೈಯಕ್ತಿಕವಾದಂತಹ ಒಂದು ಕೆಪಾಸಿಟಿ ಇವೆಲ್ಲವೂ ಕೊಟ್ಟಾಗ್ತವೆ. ಆದರೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರೀಯ ವಿಚಾರಗಳಿಗೆ ಒಂದು ಈ ದೇಶಕ್ಕೆ ಯಾವೊಬ್ಬ ನಾಯಕ ಒಳ್ಳೆ ಭವಿಷ್ಯ ಕೊಡುವಲ್ಲ, ಯಾರ ಒಂದು ಕೈಯಲ್ಲಿ ಈ ಭವಿಷ್ಯ ಮತ್ತು ದೇಶದ ಸುರಕ್ಷತೆ ಭದ್ರತೆ ಇಡ್ಲಿಕ್ಕೆ ಸಾಧ್ಯತೆ ಅನ್ನೋಂಥದ್ದು ಡಿಸ್ಕಷನ್ ಆಗುವಂಥದ್ದು ಪಾರ್ಲಿಮೆಂಟ್ ಚುನಾವಣೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಂಪ್ಯಾರಿಸನ್ ಚಾಲೂ ಮಾಡಿದಾಗ